ಅದು ಅಲ್ಲ, ಅದು ನೀವು ಕೇಳೋದು ಸಮಸ್ಯೆ ಕೇಳೋದು ಕರೆಕ್ಟೇ. ಈಗ ನಾನು ಅದನ್ನು ತಪ್ಪು ಮಾಡ್ತಾಯಿದ್ದೀನಿ, ಹೋಗಿ ಬಂದು ಯಾಕೆ ಹೋಗ್ತಾಯಿದ್ದೀನಿ ಅಂತಲೇ ನನ್ನ ಸಮಸ್ಯೆಗಳಿದೆ, ಅದನ್ನು ಪರಿಹಾರ ಮಾಡೋಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನನ್ನ ಹೆಂಡತಿ ಮಕ್ಕಳಿದ್ದಾರೆ, ಅದನ್ನ ಸರಿ ಮಾಡ್ಕೊಳ್ತೀವಿ, ಇಲ್ಲ ಅಂತ ಹೇಳ್ತಾಯಿಲ್ಲ. ಆದರೆ ನಾನು ಹೋಯ್ತಿರೋದು ಪದೇ ಪದೇ ತಪ್ಪೆ. ಇಲ್ಲಿ ಆದಷ್ಟು ನಾನು ಹೋಯ್ತಾ ಬರ್ತಾ ಇರಬೇಕಾದ್ರೂ ಕೆಲಸಗಳನ್ನು ಕಾರ್ಯಗಳನ್ನು ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಜನರು ಇಲ್ಲಿದ್ದಾರೆ, ನಮ್ಮ ಟೀಮ್ ಇದೆ, ಅವರು ಮಾಡ್ತಿದ್ದಾರೆ. ನಾನು ಹೋಯ್ತಿರೋದು ಸರಿ ಅಂತ ನಾನು ಒಪ್ಕೊಳ್ಳಲ್ಲ. ಇಲ್ಲ, ಅಭಿವೃದ್ಧಿ ಬಗ್ಗೆ ಈಗ ಕೇಳಬೇಕು ಅಂತ ಹೇಳಿದ್ರೆ, ಈಗ ನನ್ನ ಅನಿಸಿಕೆ ಇಷ್ಟು ದಿನದಲ್ಲಿ ಅನುಭವದಲ್ಲಿ ನಾವು ಇಲ್ಲಿ ತನಕ ಬರೀ ಬ್ಯಾಂಡೆಡ್ ಹಾಕೋ ಬರ್ತಾಯಿದ್ದೀವಿ. ಇಲ್ಲಿ ತನಕ ಅರ್ಥ ಮಾಡ್ಕೊಂಡಿರಂಗೆ ನಾವು ಫೋನ್ ಮಾಡಿ ಹೇಳಿದ್ರೆ ಏನಾದರೂ ಒಂದು ಕೆಲಸ ಆಗತ್ತೆ. ನೀವು ಹೇಳಿದ್ರೆ ಈಗ ನಮ್ಮ ಕ್ಷೇತ್ರದ ಸೀಮಿತವಾಗಿ ಲೆಕ್ಕ ಹಾಕೊಂಡ್ರೆ ಒಂದು 5,000 to 10,000 ಜನಕ್ಕೆ ಕೆಲಸ ಮಾಡ್ಕೊಡೋಕ್ಕೆ ಸಾಧ್ಯ ಅಷ್ಟೇ. ಬರೀ ಫೋನ್ ಮಾಡಿ ನಾನು ಹೇಳಿ ನಾನು ಮಧ್ಯವರ್ತಿ ಅಷ್ಟೇ. ಇಲ್ಲಿ ಜನರು ನನ್ನ ಹತ್ರ ಸಮಸ್ಯೆ ತಗೊಬರ್ತಾರೆ, ನನ್ನ ಕೈಯಲ್ಲಿರೋದೇನು ಅಧಿಕಾರಿಗಳಿಗೆ ಹೇಳಬೇಕು, ಅವ್ರಿಗೆ ಫೋನ್ ಮಾಡಿ ಹೇಳಬೇಕು, ಕರೆಸಿ ಹೇಳಬೇಕು, ಹೇಳಿದ್ರೆ ಅದಕ್ಕೆ ಕೆಲಸ ಆಗಬೇಕು. ಆದರೆ ನಾನು ನೋಡ್ತಿರೋ ಪ್ರಕಾರ ಪ್ರತಿಯೊಬ್ಬರಿಗೂ ಕೆಲಸ ಆಗಬೇಕು. ಅಲ್ಲಲ್ಲ, ಪ್ರತಿಯೊಬ್ಬರಿಗೂ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಸಿಸ್ಟಮನ್ನು ಸರಿ ಮಾಡಿ ಯಾವ ಥರ ಆ ಸಮಸ್ಯೆಗಳನ್ನು ಆಟೋಮ್ಯಾಟಿಕ್ಕಾಗಿ ಸರ್ಕಾರಿ ಅವ್ರುಗಳು ನನ್ನ ಹತ್ರ ಬರೋದಕ್ಕಿಂತ ಡೈರೆಕ್ಟಾಗಿ ಸರ್ಕಾರಿ ನಾವು ಆಫೀಸುಗಳಿಗೆ ಹೋಗಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕು. ಅಲ್ಲ, ಅದು ಏನು ಗೊತ್ತಾ ಸರ್, ಈಗ ಎಲ್ಲ ಒಂದೇ ಸರಿ ಮಾಡೋಕ್ಕೂ ಆಗಲ್ಲ. ಹಂತವಾಗಿ ಸ್ವಲ್ಪ ಕಾಲ ತಗೊಂಡ್ರೂ ಇದನ್ನು ಈ ಒಂದು ಎಫರ್ಟನ್ನು ಮಾಡಲೇಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲ, ಅದು ಎಷ್ಟಾಗತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋಕ್ಕಾಯ್ತಾ ಇಲ್ಲ ನನ್ನ ಕೈಲಿ. ಯಾಕೆಂದರೆ ಈ ಕೆಲಸಗಳನ್ನು ಮಾಡಬೇಕು. ನೀವು ಕೇಳ್ದಂಗೆ ನಾನು ಹೊರಗಡೆ ಓಡಾಟ ಮಾಡ್ತಿರೋದು ಸಮಸ್ಯೆ ಇದೆ. ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡ್ತೇವೆ. ಬಟ್ ನನಗೆ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ.